ನೀನು ಪರೀಕ್ಷೆ ಬರೀದೇ ಇದ್ರೂ ಪರವಾಗಿಲ್ಲ, ಸರ್ಕಾರಿ ಕೆಲಸ ಮಾಡದೇ ಇದ್ರೂ ಪರವಾಗಿಲ್ಲ. ಆದರೆ ಹರೀಶ ಹೇಳಿದ್ದು ನಿಜ ಆದರೆ ನಾನು ನಿನ್ನನ್ನು ಯಾವತ್ತೂ ಕ್ಷಮಿಸಲ್ಲ. ಅಂಕಲ್ ನಿಜ ಏನೋ 100ಕ್ಕೆ 100 ಸತ್ಯ. ಇಲ್ಲ ಮಾವ, ನಿಜವಾಗ್ಲೂ ಇವರು ಎಕ್ಸಾಮ್ ಬರೆಯೋಕ್ಕೆ ಹೋಗಿದ್ದು. ದಿನಕರ್, ವಿವೇಕ್ ಅವರಪ್ಪ ಇಲ್ಲಿಗೆ ಯಾಕೆ ಬಂದರು? ರಮೇಶ, ಏನೇ ಭಾಳ ಅಪರೂಪ ಆಗ್ಬಿಟ್ಟಿದೀಯಾ? ಇಲ್ಲಿವರೆಗೂ ಬಂದಿದೆಯಾ? ಏನು ವಿಷಯ? ನಿನ್ ಮಗ ಮಾಡಿರೋ ಘನ ಕಾರ್ಯನ ನಿನ್ನ ಹತ್ರ ಹೇಳ್ದೆ ಇರೋಕ್ಕಾಗುತ್ತಾ? ಏನು ಹೇಳ್ತಿದೀಯಾ? ವಿಷಯ ಕೇಳೋದಕ್ಕೆ ಮೊದಲು ನಿನ್ ಬಾಯಿ ಸಿಹಿ ಮಾಡ್ಕೋ. ನಿನ್ ಮಗ ಇವತ್ತು ಎಕ್ಸಾಮ್ ಬರ್ದಿದ್ದಾನಲ್ಲ, ಅದು ರಿಸಲ್ಟ್ ಬಂದಿದೆ, ಅದರಲ್ಲಿ ಅವನು ಪಾಸ್ ಆಗಿದ್ದಾನೆ.